ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಿಕನ್ನ ಮ್ಯಾರಿನೇಟ್ ಮಾಡಿ ಕೂಡ ಮಾಡಬಹುದು, ಹಾಗೆ ಕೂಡ ಮಾಡಬಹುದು, ಇನ್ಸ್ಟಂಟಾಗಿ ಕೂಡ ಮಾಡ್ಬೋದು. ತುಂಬಾ ರುಚಿಯಾಗಿರೋಂಥ ಗ್ರೇವಿ ಅಂತ ಹೇಳ್ಬಹುದು. ಬಿರಿಯಾನಿ ಜೊತೆಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ಮೊದಲಿಗೆ ಖಾರದ ಪುಡಿ, ಹಳದಿ ಪುಡಿ, ಬ್ಯಾಡಗಿ ಪುಡಿ, ಜೀರಿಗೆ ಪುಡಿ, ರೋಸ್ಟೆಡ್ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಹಾಗೆ ಧನಿಯಾದ ಪುಡಿ, ಗರಂ ಮಸಾಲಾನ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಒಂದು ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಬಳಸ್ಕೊಳ್ಳಿ, ಬೇಕಾದ್ರೆ ಮತ್ತೆ ಕೂಡ ಆ್ಯಡ್ ಮಾಡಬಹುದು. ಮೊಸರಿನಲ್ಲಿ ಈ ಪ್ಯಾಕೆಟ್ನಲ್ಲಿ ಅರ್ಧ ಪ್ಯಾಕೆಟ್ ಮೊಸರನ್ನ ಹಾಕ್ಕೊಳ್ತೀನಿ ಅರ್ಧ kg ಚಿಕನ್ಗೆ. ಚಿಕನ್ ತಂದಾಗ ಸ್ವಲ್ಪ ನಿಂಬೆಹಣ್ಣು ರಸ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಚಿಕನ್ನ ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಉಪ್ಪು ಮತ್ತು ಅಷ್ಟನ್ನ ನಿಂಬೆಹಣ್ಣು ರಸ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನ. ಆ ಚಿಕನಲ್ಲಿ ನೀರೆಲ್ಲ ಸೋರ್ಕೋಬೇಕು, ಹಾಗಾಗಿ ಒಂದು ತೂತ್ ಬೇಸನ್ಗೆ ಹಾಕಿಟ್ಕೊಳ್ಳಿ. ಈಗ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನೀರೆಲ್ಲ ಸೋರಿರೋಂಥ ಚಿಕನ್ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಟೋಟಲ್ ಅರ್ಧ kg ಚಿಕನ್ ಇದೆ. ಚೆನ್ನಾಗಿ ಮಸಾಲೆ ಪೂರ್ತಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಟೈಮ್ ಇಲ್ಲ ಅಂದರೂ ಕೂಡ ಈರುಳ್ಳಿ ಎಲ್ಲ ಫ್ರೈ ಮಾಡೋ ತನಕ ನೆಂದ್ರೂ ಸಾಕು, ಒಂದು 10 ನಿಮಿಷ. ನಾನಿಲ್ಲಿ ಓವರ್ ನೈಟ್ ಇದನ್ನು ನೆನೆಸಿಡ್ತಾ ಇದ್ದೀನಿ. ಓವರ್ ನೈಟ್ ಇಡೋದ್ರಿಂದ ನಿಮಗೆ ಜಸ್ಟ್ ಹಬೆನಲ್ಲೇ ಬೆಂದೋಗುತ್ತೇನೋ ಅಷ್ಟೊಂದು ರುಚಿಯಾಗಿರುತ್ತೆ. ಮಾರನೆಗೆ ಇದನ್ನು ಮಾಡ್ಕೊಳ್ತಾ ಇರೋದು. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 10 ಗೋಡಂಬಿ, ಜಾಪತ್ರೆ, ಒಂದು ಹೂದಲ್ಲಿ 3 ಭಾಗ ಮಾಡಿ 2 ಭಾಗದಷ್ಟು ತೊಗೊಂಡಿದ್ದೀನಿ ಅರ್ಧ kg ಚಿಕನ್ಗೆ. ಒಂದು ಹೂವು ಪೂರ್ತಿ ಹಾಕ್ಕೊಂಡಿಲ್ಲ, ಇಲ್ಲಿ 3 ಭಾಗ ಮಾಡಿ 2 ಭಾಗ ಅಂದರೆ 3/4 ಭಾಗದಷ್ಟು ಅಥವಾ ಒಂದು 70% ತೊಗೊಳ್ಳಿ ಒಂದು ಉದ್ದಲ್ಲಿ. ನಂತರ 3 ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣ ತೆಳುವಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಉದ್ದದಕ್ಕೆ. ಇದು ಬ್ರೌನ್ ಕಲರ್ ಬರಬೇಕು, ಹಾಗಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಉಪ್ಪೇನು ಹಾಕೋದು ಬೇಡ, ಹಾಗೆ ಫ್ರೈ ಮಾಡಿ ಬೇಗನೆ ಆಗುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿಗೆ. ಚಿಕನ್ನ ನೀವು ಮಾಡೋದೊಂದು ಅರ್ಧ ಗಂಟೆ ಮುಂಚೆನೇ ಫ್ರಿಜ್ಜಿಂದ ಈಚೆ ತೆಗೆದಿಟ್ಕೋಬೇಕಾಗತ್ತೆ. ರೂಮ್ ಟೆಂಪ್ರೇಚರ್ಗೆ ಬಂದರೆ ಬೇಗ ಗ್ರೇವಿ ರೆಡಿ ಆಗುತ್ತೆ, ಜಾಸ್ತಿ ಗ್ಯಾಸ್ ಅವಶ್ಯಕತೆ ಇರೋದಿಲ್ಲ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ, ಬ್ರೌನ್ ಕಲರ್ ಆಗ್ತಿದ್ದಂಗೆ 2 ಈರುಳ್ಳಿ ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಕಡಿಮೆ ಆಗಬಹುದು ಅಂತೇಳಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲೊಂದು 4-5 ಐಟಮ್ಸ್ ಅಷ್ಟೇ ಎಕ್ಸ್ಟ್ರಾ ಹಾಕಿರೋದು. ಪೌಡ್ರ್ ಎಲ್ಲ ಹಾಕಿ ಅಲ್ಲೇ ಮ್ಯಾರಿನೇಟ್ ಮಾಡಿರೋದ್ರಿಂದ ನಾವು ಮಸಾಲೆ ಎಲ್ಲ ಅಲ್ಲೇ ಇರುತ್ತೆ. ಗರಂ ಮಸಾಲೆ ಮಾತ್ರ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ. ನಂತರ ನಾವು ಈರುಳ್ಳಿ ಎಲ್ಲನೂ ಫ್ರೈ ಆದ ನಂತರ ಎಣ್ಣೆ ಎಲ್ಲ ಈ ರೀತಿ ಸೋರಿಸಿ ನಂತರ ನೀವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕಾಗುತ್ತೆ. ನಾವು ಮತ್ತೆ ಚಿಕನ್ ಗ್ರೇವಿಗೆ ಮತ್ತೆ ಎಣ್ಣೆ ಬಳಸೋ ಅವಶ್ಯಕತೆ ಇಲ್ಲ. ಇದೇ ಎಣ್ಣೆಗೆ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಹಾಕ್ಕೊಳ್ಳೋಣ. ಇದು ಚಿಕನ್ ಫ್ರಿಜ್ನಲ್ಲಿದ್ದ ಕಾರಣ ಒಂದು ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಿಸಿ ಆಗೋವರೆಗೂ ಒಂದು 2 ನಿಮಿಷ ಐ ಫ್ಲೇಮ್ನಲ್ಲಿ ಉಲ್ಟಾ ಸೀದಾ ಮಾಡ್ಕೊಳ್ಳಿ. ನಂತರ ನೀವು ಲೋ ಫ್ಲೇಮ್ ಮಾಡಿಕೊಂಡೆ ಪೂರ್ತಿ ರೆಸಿಪಿನ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಆಲ್ರೆಡಿ ಪುಡಿ ಎಲ್ಲ ಹಾಕಿರೋದ್ರಿಂದ ನೀವು ಐ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಮಾಡಿದ್ರೆ ಪಟ್ಟಂತ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಮರ್ತಿ ಆ ಕಡೆ ಈ ಕಡೆ ಹೋದರೂ ಕೂಡ ಇದು ತಳ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಬೇಗ ಕೂಡ ಸಾಫ್ಟಾಗಿ ಬೇಯುತ್ತೆ, ಜ್ಯೂಸಿಯಾಗಿ ಬೇಯುತ್ತೆ. ಇದಕ್ಕೆ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಿಡೋಣ. ಅಷ್ಟರಲ್ಲಿ ಈರುಳ್ಳಿ ಗೋಡಂಬಿ ಫ್ರೈ ಮಾಡಿದ್ವಲ್ಲ ಅದನ್ನು ರುಬ್ಬೋಣ. ನೋಡಿ ಲೋ ಫ್ಲೇಮ್ನಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೆಂದಿದೆ ಅಂತೇಳಿ. ಆದರೂ ಅಲ್ಲಲ್ಲಿ ಸ್ವಲ್ಪ ತಳ ಹಿಡಿತಾ ಇದೆ, ಹಾಗಾಗಿ ಅಲ್ಲಲ್ಲಿ ಅವಾಗವಾಗ ಮಧ್ಯದಲ್ಲಿ ಕೈ ಆಡಿಸ್ಕೋಬೇಕಾಗತ್ತೆ. ನೀವು ಈಗೇನೆ ಡ್ರೈ ಆಗೇ ತಿನ್ನಬಹುದು, ತುಂಬಾ ರುಚಿಯಾಗಿರುತ್ತೆ. ಚಪಾತಿ ಜೊತೆಗೆ ಎಲ್ಲನೂ ನೀವು ರೋಲ್ ಮಾಡ್ಕೊಂಡು ಕೂಡ ತಿನ್ನೋದಾದರೆ ಈ ರೀತಿ ಮಸಾಲೆ ಹಾಕಿ ಇಷ್ಟು ಫ್ರೈ ಮಾಡ್ಕೊಳ್ಳಿ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಅದು ಬೋನ್ಲೆಸ್ ತಂದು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 150 ml ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನನಗೆ ಗ್ರೇವಿ ಬೇಕು, ಚಪಾತಿ ಮತ್ತು ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ನಾನು ಗ್ರೇವಿ ಹತ್ತದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬಿರಿಯಾನಿ ಜೊತೆ ಕೂಡ ಮಾಡ್ಕೊಳ್ಬೋದು, ಬಿರಿಯಾನಿ ಜೊತೆ ಕೂಡ ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ. ಸಿಂಪಲಾಗಿ ಮಾಡಬಹುದು, ಎಲ್ಲ ಮನೇಲಿರೋಂಥ ಐಟಮ್ಸ್ಗಳೇ. ತುಂಬ ಟೈಮೇನೂ ಇಲ್ಲ. ನಿಮಗೆ ಗೋಡಂಬಿ ಪೇಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡೋದಿದ್ಬಿಟ್ರೆ ಬೇರೆ ಏನೂ ಟೈಮ್ ಇರೋದಿಲ್ಲ. ಅದು ಬೇಡ ಅನ್ನೋದೇ ನೀವು ಈಗೇನೆ ಡ್ರೈ ಆಗಿ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಚಿಕನ್ ಎಲ್ಲ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸಿದ್ನಲ್ಲ, ಗ್ರೇವಿ ಅದಕ್ಕೆ ಬಂದಿದೆ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ನೀವು ಚಿಕನ್ ಫ್ರೈ ಮಾಡುವಾಗಲೇ ಬೆಂದಿರುತ್ತೆ. ಈಗ ಗೋಡಂಬಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ನೀವು ಅದಕ್ಕೆ ತಕ್ಕಂತೆ ನೀರನ್ನ ಹೆಚ್ಚಿಸ್ಕೊಳ್ಬೋದು. ಗೋಡಂಬಿ ಹಾಕಿರೋ ಕಾರಣ ಗ್ರೇವಿ ಬೇಗನೆ ಗಟ್ಟಿ ಆಗುತ್ತೆ. ಗೋಡಂಬಿ ಇಲ್ಲ ಅನ್ನೋರು ಅಥವಾ ಗೋಡಂಬಿನ ಸ್ವಲ್ಪ ಅಷ್ಟೊಂದು ಬಳಸಲ್ಲ ಅನ್ನೋರು ಹುರಿದಿರೋಂಥ ಕಡಲೆಕಾಯಿ ಬೀಜ ಕೂಡ ಈ ಜಾಗದಲ್ಲಿ ಹಾಕ್ಕೊಳ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಗೋಡಂಬಿ ಟೇಸ್ಟ್ಗಿಂತ ಸ್ವಲ್ಪ ಚೇಂಜಸ್ ಆಗುತ್ತೆ. ಒಂದೇ ರೀತಿ ಇರುತ್ತೆ. ಕಡಲೆಕಾಯಿ ಬೀಜ ಬೇರೆಯೇ ಟೇಸ್ಟ್ ಕೊಡುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿರಲ್ಲ ಚೆನ್ನಾಗಿ ಕುದೀತಾ ಇದೆ. ಒಂದು 2 ನಿಮಿಷ ಕುದ್ರೆ ಸಾಕು. ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಕಸ್ತೂರಿ ಮೆಂತ್ಯ ಕೂಡ ನೀವು ಈ ಸ್ಟೇಜಲ್ಲಿ ಹಾಕ್ಕೊಳ್ಬಹುದು. ತುಂಬಾ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕಸ್ತೂರಿ ಮೆಂತ್ಯನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಗ್ರೇವಿ ರೆಡಿ ಹಾಗೆ ಹೋಯಿತು. ನಾನು ಮಲ್ಟಿಗ್ರೇನ್ ಆಟದ ಜೊತೆಗೆ ಚಪಾತಿ ಮಾಡಿದ್ದೆ, ಅದರ ಜೊತೆಗೆ ಒಂದು ಮೊಟ್ಟೆ ಹಾಗೆ ಸ್ವಲ್ಪ ಚಿಕನ್ ಗ್ರೇವಿನ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆ, ಅನ್ನ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಗ್ರೇವಿ ಹಾಲಿನ ಒನ್ ಅಂತ ಹೇಳ್ಬಹುದು. ಚಿಕನ್ ಒಂದು ಮ್ಯಾರಿನೇಟ್ ಮಾಡಿಟ್ಟರೆ ಪಟಾಪಟ್ ಅಂತ ಮುಗಿದೋಗುತ್ತೆ.
ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರು ಇದ್ದರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಓಕೆ ಬಾಯ್. ಥ್ಯಾಂಕ್ ಯು.